ಮಾರಾಟ ಮಾಡೋದಕ್ಕೆ ಯಾರಿಗೆ ಈಗ 492 ಎಕರೆ 492 ಜನಕ್ಕೆ ಅಂತ ಏನು ಬಂದಿದೆ ಅದಕ್ಕೆ ಸಂಬಂಧಿಸಿದಂತ ಹೈಕೋರ್ಟಿನ ಜಡ್ಜ್ಮೆಂಟ್ ಇದು. ಇದರಲ್ಲಿ ಅವರು ಹೇಳ್ತಾರೆ ಜಿಲ್ಲಾಧಿಕಾರಿ ಯಾವುದನ್ನ ಬಿ ಖರಾಬು ಅಂತ ಹೊರಡಿಸಿದ್ರು ಅದನ್ನ ರದ್ದು ಮಾಡಬೇಕು DC ಅವರು ಅಂತ ಕೊಟ್ಟಿರುವಂತ ಆದೇಶದ ಪ್ರತಿಯನ್ನ ಕೊಟ್ಟುಬಿಟ್ಟು ಇದನ್ನ ಸೇಲ್ ಅಗ್ರಿಮೆಂಟನ್ನ ರಿಜಿಸ್ಟರ್ ಮಾಡಿಕೊಂಡಿರುವಂಥ ಪ್ರಕರಣ ಇದು. ಇದರನ್ನೇ ನೋಡಿದಂಥ ಸಂದರ್ಭದಲ್ಲಿ ಯಾವ ರೇವತಿ ಉಚ್ಚಿಲ್ ಅಂತ ಏನು ಹೇಳಿದರೆ ಈಗಾಗಲೇ ಅವರು ತೀರ್ಕೊಂಡಿದ್ದಾರೆ ಅನ್ನುವಂಥ ವಿಷಯವೂ ಇದೆ. ಆವಾಗೆ ಅವ್ರಿಗೆ ಯಾವಾಗ ಸೈಟನ್ನು ಅದು ಲ್ಯಾಂಡನ್ನು ಅಲಾಟ್ ಮಾಡಿದ್ರು ಆಗ ಅವರು ಕೃಷ್ಣಮೂರ್ತಿಪುರಂ 2ನೇ ಕ್ರಾಸಲ್ಲಿ ವಾಸ ಆಗಿದ್ರು ಅಂತ ಇದೆ. ಅಂದರೆ ಯಾವ ಜಮೀನು ಅವ್ರದಲ್ವೋ ಸರ್ಕಾರಿ ಜಮೀನನ್ನ ಯಾರೋ ನಮಗೆ ಅಲ್ಲದೆ ಇರೋ ಜಮೀನನ್ನ ಹೇಗೆ ಅವನು ರಿಜಿಸ್ಟರ್ ಮಾಡ್ಕೊಡಕ್ಕೆ ನನ್ನ ಪ್ರಾಪರ್ಟಿ ಅಂತ ಹೇಗೆ ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಹೋಗ್ತಾನೆ? ಸಬ್ ರಿಜಿಸ್ಟ್ರಾರ್ ಇದನ್ನು ಹೇಗೆ ಮಾಡಿಕೊಡ್ತಾರೆ? ಯಾರ ಭಯನೂ ಇಲ್ವಾ? ಹಂಗಾದ್ರೆ ಜಿಲ್ಲಾಧಿಕಾರಿ ಭಯ ಇಲ್ಲ, ಮೈಸೂರಿನ ಜಿಲ್ಲಾ ಮಂತ್ರಿ ಬಗ್ಗೆ ಭಯ ಇಲ್ಲ, ನಾನೀಗಾಗಲೇ ಹೇಳಿದಾಗ ಮುಖ್ಯಮಂತ್ರಿಗಳ ಬಗ್ಗೆ ಭಯ ಇಲ್ಲ, ಯಾರ ಬಗ್ಗೆನೂ ಭಯ ಇಲ್ಲದೆ ಅವರದಲ್ಲದ ಜಾಗವನ್ನ ಅವ್ರು ಹೆಂಗೆ ಅಗ್ರಿಮೆಂಟನ್ನು ಮಾಡಿ 14-15 ಜನ ಯಾರೋ ಇಬ್ಬರು ಕೊಟ್ಟಿದ್ದೀವಿ ಅಂತ ತೋರಿಸಿದ್ದಾರೆ ಬೆಂಗಳೂರು ಪಾರ್ಟಿಗೆ. ಇದರ ಚೆಕ್ಕು ಡಿಮ್ಯಾಂಡ್ ಡ್ರಾಫ್ಟು ಎಲ್ಲವೂ ನೋಡಿದ್ರೆ ಎಲ್ಲ ಬೆಳಗಾವಿ ಅಡ್ರೆಸ್ಗೆ ಅದಕ್ಕೆ ಇದಕ್ಕೆ ಅನ್ನುವಂಥ ಡೀಟೇಲ್ಸು ಇದರಲ್ಲಿದೆ. ನಾನು ಇದನ್ನು PDF ಅನ್ನು ನಿಮಗೆ ಕಳಿಸ್ತೀನಿ. ಅಂದರೆ 24 ಎಕರೆ ಇವತ್ತಿನ ಮಾರುಕಟ್ಟೆ ಮೌಲ್ಯ ಅಂತ ನೋಡಿದ್ರೆ 1 ಎಕರೆಗೆ ಎಲ್ಲರ ಬಾಯಲ್ಲೂ ಬರ್ತಾ ಇರೋದು ನಾನು ಕೇಳಿದಂಗೆ ಅದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಲೆಕ್ಕ ಹಾಕಿದ್ರು ಸುಮಾರು 200 ಕೋಟಿಯ ಮೌಲ್ಯದ ಆಸ್ತಿ ಇದು ಅಂತ. 200 ಕೋಟಿ ಒಟ್ಟು 24 ಎಕರೆ 10 ಗುಂಟೆಗೆ ಅಷ್ಟು ಜಾಗವನ್ನು ಇವತ್ತು ಮಾರಾಟ ಮಾಡುವ ಮುಖಾಂತರ ಸರ್ಕಾರಕ್ಕೆ ಧೋಖಾ ಮಾಡಕ್ಕೆ ಹೊರಟಿರುವಂಥ ಈ ಅಧಿಕಾರಿಗಳ ನಿರ್ಲಜ್ಜೆತನವನ್ನು ತಮ್ಮ ಮುಂದೆ ಎತ್ತಿಡಿಯುವಂಥ ಕೆಲಸವನ್ನು ಮಾಡಿದ್ದೀನಿ ಬಂಧುಗಳೇ. ಮೈಸೂರಿನಲ್ಲಿ ಈ ಥರ ಪ್ರಕರಣಗಳು ನಡೀತಾನೇ ಇದೆ. ಇದಕ್ಕೆಲ್ಲಾದರೂ